ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಹಲವರಿಗೆ ಶಾಕ್ ಎದುರಾಗಿರೋದು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಗಿದ್ದವರಿಗೆ ಆಘಾತ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರು, ಏನಂಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅಂಥವ್ರಿಗೂ ಕೂಡ ಆಘಾತ ಎದುರಾಗಿದೆ, ಸಿಕ್ಕಿಲ್ಲ ಅವಕಾಶ. ಕೆ ವೆಂಕಟೇಶ್, ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಬಾರಿ ಮಹಿಳಾ ಸಚಿವ ಒಬ್ಬರು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಬಾರಿ ಅವ್ರಿಗೆ ಅವಕಾಶ ಸಿಗ್ಬೋದು ಅಂತ ಇತ್ತು, ಲಾಭಿನೂ ಮಾಡಿದ್ರು. ಎಲ್ಲೆಲ್ಲಿ ಒತ್ತಡವನ್ನು ಹೇರಬೇಕೋ ಅಲ್ಲಿ ಒತ್ತಡ ಹೇರಿದ್ರು, ಬಟ್ ವರ್ಕೌಟ್ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಲಾಭಿ ಮಾಡಿದ್ದು ಕಮ್ಮಿ, ಅಂದರೆ ಅವ್ರು ಡೆಲ್ಲಿಗೆ ಹೋಗಿದ್ದು, ಮಾತಾಡಿದ್ದು ಇನ್ನೊಂದು ಮತ್ತೊಂದು ಕಮ್ಮಿ. ಬಟ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೂಡ ಮಾಡಿಬಿಟ್ರು, ನಂಗೇನು ಬೇಕು ಅಂತ ಇರಲಿಲ್ಲ, ಹೊಸಬ್ರಿಗೆ ಅವಕಾಶ ಕೊಡಲಿ ಅಂತ. ಕೆಲವರು ಈ ಥರ ಬ್ರಾಡ್ ಮೈಂಡೆಡ್, ಪಕ್ಷ ಬೆಳೀಲಿ, ಪಕ್ಷಕ್ಕೆ ಒಳ್ಳೇದಾಗಲಿ ಅನ್ನೋ ಮೈಂಡ್ಸೆಟ್ ಅವರು ಕೂಡ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಒಂದು ಅವಕಾಶ ಸಿಗುತ್ತೆ ಅಂತಿತ್ತು, ಇಲ್ಲ. ಶಿವಾನಂದ ಪಾಟೀಲ್ ಅವ್ರಿಗೂ ಅಷ್ಟೇ. ಎಸ್ ಮಲ್ಲಿಕಾರ್ಜುನ್ ಆಲ್ರೆಡಿ ಇವರ ಇಡೀ ಫ್ಯಾಮಿಲಿ ರಾಜಕಾರಣದಲ್ಲಿರೋದ್ರಿಂದ MP, MLC, MLA, ಸೊ ಈ ಲೆಕ್ಕಾಚಾರದಲ್ಲೂ ಏನೋ ಗೊತ್ತಿಲ್ಲ, ಅಥವಾ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಬೇಕಾಗತ್ತೆ ಅಂತನೋ ಗೊತ್ತಿಲ್ಲ. ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ದಾವಣಗೆರೆ ಎಸ್ ಮಲ್ಲಿಕಾರ್ಜುನ್ ಅವರು ಡಿ.ಕೆ. ಶಿವಕುಮಾರರ ಆಪ್ತರು ಕೂಡ ಹೌದು, ಇವರು ಬ್ಯಾಟ್ ಬೀಸಿರ್ತಾರೆ ಅಂತ ಭಾವಿಸಲಾಗಿತ್ತು, ಬಟ್ ಅವಕಾಶ ಸಿಕ್ಕಿಲ್ಲ. ಶರಣಬಸಪ್ಪ ದರ್ಶನಾಪುರ, R.B. ತಿಮ್ಮಾಪುರ, N.S. ಬೋಸರಾಜು, K.N. ರಾಜನ್. N.S. ಬೋಸರಾಜ್ ಅವರು ಕೂಡ ಸಿಗ್ಬೋದು, ನನಗೆ ಆಯ್ಕೆ ಮಾಡ್ತಾರಂತ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ರು. R.B. ತಿಮ್ಮಾಪುರ ಅವರು ಕೂಡ ಹಾಗೆ, ನಂಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆನ ಇಟ್ಕೊಂಡಿದ್ರು. ಹಾಗಾಗಿ ಅವರು ಕೂಡ ಎಲ್ಲೆಲ್ಲಿ ಲಾಭಿ ಮಾಡ್ಬೋದು ಅಲ್ಲೆಲ್ಲ ಲಾಭಿ ಮಾಡಿದ್ದಿದೆ. ಇಲ್ಲ, K.N. ರಾಜಣ್ಣ ಒಂದೇ ಕಡೆ ಲಾಭಿ ಮಾಡೋಕ್ಕೆ ಸಾಧ್ಯ, ಅದು ಸಿದ್ದರಾಮಯ್ಯನವರ ಕಡೆಯಿಂದ. ಇನ್ನೂ ಹೆಚ್ಚು ಅಂತಂದರೆ ಪರಮೇಶ್ವರ್ ಅವರು ಬ್ಯಾಟ್ ಬೀಸಿರ್ಬೋದು. ಬಟ್ ಇವ್ರಿಗೆ ಹೈಕಮಾಂಡ್ ಲೆವೆಲಲ್ಲೇ ಒಂಚೂರು ಸಮಸ್ಯೆ ಇತ್ತು, ಇವರ ಹೆಸರಿಗೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. K.N. ರಾಜಣ್ಣ ಅವ್ರಿಗೆ ಒಂದು ಪಕ್ಷ ಅಥವಾ ಒಂದು ಸಿದ್ಧಾಂತ, ಒಂದು ಹೈಕಮಾಂಡ್ ಲೆವೆಲಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ತಕ್ಕಂತೆ ನಡಿಬೇಕಾಗತ್ತೆ. ನಾನು ಹೇಳಿದ್ನೇ ಹೇಳ್ತೀನಿ ಅಂತಂದರೆ, ಈಗ ಯತ್ನಾಳ್ ಅವ್ರ ಕತೆ BJPಯಲ್ಲಿ ಆದಂಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ K.N. ರಾಜಣ್ಣನ ಕತೆ ಆಗಿದೆ. ಬಿಕಾಸ್ ಅವ್ರು ಹಿಂದೆ ಮುಂದೆ ನೋಡಲ್ಲ, ಯಾರಾದ್ರೇನೋ ಹಂಗೆ ಮಾತಾಡ್ಕೊಂಡು ಹೋದಾಗ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅಂಥವ್ರಿಗೆ ಅವಕಾಶ ಕೊಡೋದು ಸೂಕ್ತ ಅಲ್ಲ ಅಂತಲೂ ಇರ್ಬೋದು. ಸೊ ಹಾಗಾಗಿ K.N. ರಾಜಣ್ಣ ಅವರಿಗೆ ಕೈ ತಪ್ಪಿರುವಂಥದ್ದು ಸಚಿವ ಸ್ಥಾನ. ಕೆಲವರಿಗೆ ಈ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ರೀಸನ್ಸ್ಗಳು ಕೂಡ ಇದೆ, ಇದೇ ಕಾರಣಕ್ಕೆ ಅಂತ. ಕೆಲವರಿಗೆ ಆಲ್ರೆಡಿ ಬಿಡಿ, ಅವರು ತುಂಬ ಸತಿ ಆಯ್ಕೆ ಆಗಿದ್ದಾರೆ, ಅವ್ರಿಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಮತ್ತೆ ಮತ್ತೆ ಅವರನ್ನು ಆಯ್ಕೆ ಮಾಡೋದು ಬೇಡ ಅಂತ ಬಿಟ್ಟಿರೋದು ಇದೆ. ಸೊ ಈ ಥರ ಲೆಕ್ಕಾಚಾರ ಹಾಕಿಕೊಂಡೆ ಹೈಕಮಾಂಡ್ ನಾಯಕರು ಪ್ಲ್ಯಾನ್ ಮಾಡಿ ತೀರ್ಮಾನವನ್ನು ಮಾಡಿ ಇದೀಗ ಹಂಚಿಕೆ ಮಾಡಿರೋದು. ನಿರೀಕ್ಷೆ ಇಟ್ಕೊಂಡವ್ರಿಗೆ ನಿರಾಸೆ, ಇನ್ನು ಶುರು ಆಗಿಲ್ಲ. ಯಾರ್ದು ಭಿನ್ನಾಭಿಪ್ರಾಯ, ಅಪಸ್ವರ ಗೊತ್ತಿಲ್ಲ. ಎಲ್ಲರೂ ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ಏನೂ ಮಾತಾಡದೆ ಸುಮ್ಮನೆ ಸೈಲೆಂಟಾಗಿರ್ತಾರೋ, ಯಾರಾದರೂ ಮಾತಾಡೋಕ್ಕೆ ಶುರು ಮಾಡ್ತಾರೋ ನೋಡಬೇಕು. ಈಗಿನ್ನೂ ಸುದ್ದಿ ಬರ್ತಾ ಇರೋದ್ರಿಂದ ಅಲ್ಲಲ್ಲೇ ಅಸಮಾಧಾನಗಳಿಗಿರುತ್ತೆ. ಮಾಧ್ಯಮಗಳ ಮುಂದೆ ಅಸಮಾಧಾನ ಹೇಳ್ಕೊಳ್ಳೋದು, ದೆಹಲಿಗೆ ಓಡೋಗೋದು ಬರೋದು, ಇದೆಲ್ಲ ಇರುತ್ತೆ. ನೋಡಬೇಕು ಆ ಬೆಳವಣಿಗೆಗಳು ಆಗತ್ತಾ, ಅಥವಾ ಕಾಂಗ್ರೆಸ್ನಲ್ಲೂ ಬದಲಾವಣೆ ಆಗಿದೆಯಾ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅನ್ನೋ ಥರ. ಬಿಕಾಸ್ ಈಗ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಂಚೂರು ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಮೊದಲಿನ ಥರ ಇಲ್ಲ. BJPಯನ್ನು ನೋಡ್ಕೊಳ್ತಿರೋ, ಇನ್ನೊಂದು ಕಡೆ ನೋಡ್ಕೊಳ್ತಿರೋ, ಮತ್ತೊಂದು ಕಡೆ ನೋಡ್ಕೊಳ್ತಿರೋ ಗೊತ್ತಿಲ್ಲ, ಬದಲಾವಣೆ ಅಂತೂ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿವರೆಗೂ ಯಾರ್ದು ಅಸಮಾಧಾನ, ಭಿನ್ನಾಭಿಪ್ರಾಯ, ಅಪಸ್ವರ ಅನ್ನೋದು ಇಲ್ಲ. ಇನ್ನೇನಾಗತ್ತೆ ಅನ್ನೋದು ನೋಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಹಲವರಿಗೆ ಶಾಕ್. ನಿರೀಕ್ಷಿಸಲಾಗಿತ್ತು, ಅಂದರೆ ಇಂತಿಂಥವರಿಗೆ ಅಂತಲ್ಲ, ಆ ಸಂಪುಟದಲ್ಲಿ ಇದ್ದವರಿಗೆ ಈ ಬಾರಿ ಅವಕಾಶ ಸಿಗೋದು ಡೌಟೇ ಅಂತ ಭಾವಿಸಲಾಗಿದೆ. ಬಿಕಾಸ್ ಆಲ್ರೆಡಿ ಅನುಭವಿಸಿದಾರಲ್ವಾ ಸ್ಥಾನಮಾನ ಅನ್ನೋದು, ಅಧಿಕಾರ ಅನ್ನೋದು. ಮತ್ತೆ ಅವರಿಗೆ ಮಣೆ ಹಾಕೋದು ಸರಿಯಲ್ಲ. ತುಂಬ ಜನ ಕಾಂಗ್ರೆಸ್ನಲ್ಲಿ 3-4 ಬಾರಿ MLA ಆದವರಿದ್ದಾರೆ. ಮೊದಲಿನಿಂದಲೂ ಕಾಂಗ್ರೆಸ್ಸಿಗಾಗಿಯೇ ದುಡ್ಕೊಂಡಿರೋರು ಇದ್ದಾರೆ. ಅಂಥವ್ರನ್ನು ಗುರುತಿಸಬೇಕು, ಅಂಥವ್ರಿಗೆ ಅವಕಾಶ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಖಾಲಿ ನೀವು 2028ರ ವಿಧಾನಸಭೆ ಚುನಾವಣೆ, 2029ರ ಲೋಕಸಭಾ ಚುನಾವಣೆ ಅಷ್ಟಕ್ಕೆ ಸೀಮಿತ ಅಲ್ಲ. ಮುಂದೇನು ಎಲ್ಲೆಲ್ಲಿ ಕಾಂಗ್ರೆಸ್ ಕತೆಗೆ ಏನೇನಾಗಿದೆ ಗೊತ್ತಿದೆ. ಇರೋ ಕಡೆ ಮತ್ತಷ್ಟು ಬಲಪಡಿಸ್ಕೋಬೇಕು, ಬೇರೆ ಕಡೆಗೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಸೊ ಆ ಕಾರಣಕ್ಕಾಗಿ ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಮುಂದೆ ಇವ್ರುಗಳು ನಾಯಕರುಗಳಾಗ್ಬೋದು,
ಮುಂದೆ ಇವ್ರ ಕೈಯಲ್ಲಿ ನಾಯಕತ್ವ ಕೊಡ್ಬೋದು, ಮುಂದೆ ಇವ್ರ ಕೈಯಲ್ಲಿ ಕಾಂಗ್ರೆಸ್ ನಡೆಸ್ಬೋದು, ಈ ಥರದ ಲೆಕ್ಕಾಚಾರ ಹಾಕಿಕೊಂಡು ಆಯ್ಕೆಯನ್ನು ಮಾಡಿದ್ದಾರೆ. ಒಂದು. ಇನ್ನೊಂದು ಸಮುದಾಯ ಓಲೈಕೆ, ಅದು ಮಾಡಲೇಬೇಕು. ಅದು ಬಿ ಜೆ ಪಿಗಾರಾದರೂ ಮಾಡ್ತಾರೆ, ಕಾಂಗ್ರೆಸ್ಸಿಗಾರಾದ್ರು ಮಾಡ್ತಾರೆ, JDS ಅವರಾದರೂ ಮಾಡ್ತಾರೆ. ಆ ಸಮುದಾಯ ಓಲೈಕೆ ಮಾಡೋದು ಈಗ ಒಂದೊಂದು ಇದೆಯಲ್ಲ ಸಿದ್ಧಾಂತಗಳು, ಕಾಂಗ್ರೆಸ್ದು ಈ ಥರದ ಸಿದ್ಧಾಂತ. ಮತ್ತು ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ಮತ್ತು ನನ್ನ ಕ್ಷೇತ್ರದ ಆರಾಧ್ಯ ದೈವ ಕನಕಾಚಲಪತಿ ಆಶೀರ್ವಾದ ನನ್ನ ಮೇಲಿದೆ ಅಂತ ಭಾವಿಸ್ತೀನಿ. ಸಚಿವ ಸಂಪುಟ ಆಯಿತು, ಈಗ ಖಾತೆ ವಿಚಾರಗಳು, ಯಾವ ಖಾತೆಯನ್ನು ನಿರೀಕ್ಷೆ ಮಾಡಿದ್ದೀರಿ ಅಥವಾ ಹಿಂದಿದ್ದಂಥ ಖಾತೆಗೆ ಸಂಬಂಧಪಟ್ಟಂತೆ ಅದನ್ನೇ ಮುಂದುವರಿಸಬೇಕು ಅನ್ನೋದು ಏನಾದರೂ ಚರ್ಚೆ ಆಗಿದೆಯಾ? ಯಾವ ಖಾತೆ ಬಗ್ಗೆನೂ ನಾನು ಬೇಡಿಕೆ ಇಟ್ಟಿಲ್ಲ. ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿಯನ್ನು ಕೊಡ್ತಾರೋ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಸಾಕಷ್ಟು ಆಕಾಂಕ್ಷಿಗಳಿದ್ರು, 20 ಸ್ಥಾನಗಳು, 45 ಆಕಾಂಕ್ಷಿಗಳು, ಸಾಕಷ್ಟು ಜನ ರೇಸಲ್ಲಿದ್ದರು. ಈ ಮಧ್ಯೆ ಕೂಡ ಶಿವರಾಜ್ ತಂಗಡಿ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮತ್ತೆ ಸಚಿವರನ್ನಾಗಿ ಮಾಡಿದ್ದಾರೆ. ಶಿವರಾಜ್ ತಂಗಡಿ ಅವ್ರಿಗೆ ಯಾಕೆ ಸ್ಥಾನ ಸಿಕ್ಕಿತ್ತು ಸರ್? ನಾನು ಹಿಂದೆ ಮಾಡಿದಂಥ ಕೆಲಸ ಇರ್ಬೋದು ಮತ್ತು ನನ್ನನ್ನು ಪಕ್ಷ ಗುರುತಿಸಿ ಜವಾಬ್ದಾರಿಯನ್ನು ಕೊಟ್ಟಿದೆ, ಅದು ಹುಸಿ ಆಗಲಾರದ ರೀತಿಯೊಳಗೆ ಕೆಲಸವನ್ನು ಮಾಡ್ತೀವಿ. ಸರ್, ರಾಜ್ಯದ ಜನತೆ ಹಾಗೂ ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ರಾಜ್ಯದ ಜನತೆ ಮತ್ತು ಕ್ಷೇತ್ರದ ಜನತೆಗೆ ಏನು ವಿಶ್ವಾಸ ಇಟ್ಟು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ಪ್ರತಿಯೊಬ್ಬ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥ ಶಿವರಾಜ್ ತಂಗಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿಜಯ್ ನಾಗ್ ಜೊತೆ LN ಸ್ವಾಮಿ, TV5 ಬೆಂಗಳೂರು.